ಬ್ರೋ ನೀವು ಕಾಣಿಸ್ತೀರಿ ಇವಾಗ ನೀವು ಬರ್ತೀರಿ ಹೋಗಿ ನೋಡಿ ಬ್ಲಾಗ್ ನಾವು ನೀವು ಬರ್ತೀರಿ ಅಪ್ಪು ಟ್ರಾವೆಲರ್ ಅದು ಕನಕಪುರ ಅಲ್ಲಿ ಮುಂದೆ ಬರಲಿ ಈ ಮೇಕೆದಾಟರ ಬಗ್ಗೆ ಏನು ವಿಷಯ ಗೊತ್ತು ಅಂತ ನಮ್ಮ ಜನಗಳಿಗೆ ತಿಳಿಸ್ಕೊಡಿ. ಮೇಕೆದಾಟು ಅಂದರೆ ಆ ಬಂಡೆ ಇದೆಯಲ್ಲ ಮುಂದೆ ಇಲ್ಲಿ ಸಂಡೆ ಫ್ರಂಟ್ ಹೋಗಿದೆ ನೋಡಿ ನೀರ ಹತ್ರ. ಹಾಂ ಇಲ್ಲಿ ಇವಾಗ ಮೇಕೆದಾಟಿಗೆ ಬಂದರೆ ನಮಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಇವರು. ನಿಮ್ಮ ಹೆಸರು ರಾಮ. ಇಲ್ಲಿ ಇದೇ ಊರವರು, ಇಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತಾರೆ. ನಿಮ್ಗೆ ಏನು ಬೇಕಾದ್ರೂ ಮಾಹಿತಿ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬರ್ತೀವಿ. ವಿಡಿಯೋ ಮಾಡೋದು ಯಾವ ಕೊರಿತಾವನೆ ಚಂದ ಮುಂಡೆ ಆಯ್ತು. ಆಮೇಲೆ ಮಾಡ್ತೀನಿ ಮಾಡ್ತೀನಿ. ಫಾರೆಸ್ಟ್ ಗೆಡ್ಡೆಗಳು ಎಲ್ಲ ಬಿಡುವಂಗಿಲ್ಲ. ಅಲ್ಲ ಎಲ್ಲಾರು ಜನ ಇಲ್ಲ ಅಂದ್ಬಿಟ್ಟು ಇಲ್ಲಿ ಉಳ್ಕೊಂಡಿರೋರು ಇರ್ತಾರೆ. ನಾವು ಇರ್ತೀವಲ್ಲ ಈಗ ನೈಟೆಲ್ಲ ಇರ್ತೀರಾ? ನಾವು ಅವ್ರನ್ನ ಎಂಟಿ ಮಾಡಿಸ್ಬಿಟ್ಟೆ ಹೋಗೋದಲ್ಲ. ಫುಲ್ ಖಾಲಿ ಮಾಡಿ ಹೋಗ್ತೀವಿ ರೋಡಲ್ಲಿ. ಗೊತ್ತಾಯ್ತು. ಎಲ್ಲರೂ ಜನ ಅವರು ಇಲ್ವೋ ನೋಡ್ಬಿಟ್ಟು ಎಲ್ಲಾರನ್ನೂ ತುಂಬಿಸ್ಬಿಟ್ಟೆ ಕಳ್ಸೋದು. ನೀವು ಬಸ್ಸಲ್ಲಿ ಹೊಡಿದ್ದೀರಾ ಸರ್? ನೀವು ಸಂಗಮದಲ್ಲಿ ಉಳ್ಕೊತೀರಾ ನೈಟು? ಇದೇ ಊರು. ಮುಂದೆ ಸ್ಯಾಲ್ರಿ ಎಷ್ಟು ಬರುತ್ತೆ? ನಮಗೆ 17,200 ಪರ್ಮೆಂಟ್ ಆಗೈತಾ? ಎಷ್ಟು ವರ್ಷ ಮಾಡ್ತಾ ಇದ್ದೀರಿ ನೀವು? ನಾನೊಂದು 16 ವರ್ಷದಿಂದ. ಊರೊಳಗೆ ಗೈಡು ನೀವು ಏನಾರು ಹೇಳ್ತಾರೆ ಇದ್ರ ಬಗ್ಗೆ? ಏನು ಅದೇ ಮೇಕೆದಾಟು ಇಲ್ಲಿ ನೋಡೋದು. ಮೇಕೆದಾಟು ನೋಡೋಕೆ ಬಂದಿದ್ದೀರಲ್ವ? ಹಾಂ, ನೋಡಿದ್ರೆ ಮೇಕೆದಾಟು ಚೆನ್ನಾಗಿದೆಯಾ? ಚೆನ್ನಾಗಿದೆ ನೋಡ್ದು. ಅದು ಇದ್ರ ಬಗ್ಗೆ ಚರಿತ್ರೆ ಅಂದರೆ ನಾವು ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋದು ಇದು. ನಾವೇನು ತಿಳ್ಕೊಂಡಿರೋದು ಅದನ್ನ ನಿಮ್ಗೆ ಹೇಳ್ಬೋದು. ನಾವು ನಿಮ್ಗೆ ತಿಳ್ಕೊಂಡಿರೋದು ಹೇಳಿ. ಎಷ್ಟು ವರ್ಷದ ಹಿಂದೆಗಡೆ ನಡೆದಿರೋದು ಇದು? ಗೊತ್ತಿಲ್ಲ ಸರ್, ಎಷ್ಟು ವರ್ಷಗಳಾಗೋಗಿದೆಯೋ. ಈಗ ನನಗೆ 41 ವರ್ಷ. ಈಗ ನಮ್ಮ ತಂದೆಗೂ ಗೊತ್ತು, ನಮ್ಮ ತಾತನಿಯರಿಗೂ ಗೊತ್ತು. ಇದು ಅಲ್ಲೊಂದು ಬಂಡೆ ಇದೆ, ಈಗ ಮುಂದೆ ಹೋಗಿದೆಯಲ್ಲ ಎಂಟ್ರಿ. ನೋಡ್ದು ಬನ್ನಿ ಸರ್, ಬಂಡೆ ತೋರಿಸ್ಬಿಟ್ಟು ಹಂಗೆ ಮಾತಾಡ್ತೀನಿ. ಮಾಮೂಲಿ ವಿಡಿಯೋ ನೋಡಿ ಸರ್. ಯಾವ ಬಂದು ಏನು ಅಲ್ಲಿ ಮುಂದೆ ಬರಲಿ ಅಜಯ್. ಒಂಚೂರು ಫೋನ್ ಹಿಡ್ಕೊಂಡು ನಾನು ಅವ್ರನ್ನ ಕೇಳ್ತೀನಿ, ಅದು ವಿಡಿಯೋ ಮಾಡ್ತೀನಿ. ಬನ್ನಿ ಈ ಕಡೆ ಇವಾಗ ಮೇಕೆದಾಟು ಅಂತ ಏನು ಹೆಸರು ಬಂತು ಅಂತ ಇವ್ರು ತಿಳಿಸ್ಕೊಡ್ತಾರೆ ನಮಗೆ. ಇವ್ರು ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲೇ ಇದೇ ಊರು. ಅವರು ಯಾವ ಊರ? ಹೊಗೆ. ನೀವು ಎಷ್ಟು ವರ್ಷ ಆಯಿತು ಇಲ್ಲಿ ಕೆಲಸ? ನಾವು ಹುಟ್ಟು ಬೆಳೆದದೆಲ್ಲ ಇಲ್ಲೇನೆ. ಕೆಲಸಕ್ಕೆ ಬಂದು ಒಂದು 16 ವರ್ಷ ಆಗಿದೆ. ನಿಮಗೆ ಈ ಮೇಕೆದಾಟರ ಬಗ್ಗೆ ಏನು ವಿಷಯ ಗೊತ್ತು ಅಂತ ನಮ್ಮ ಜನಗಳಿಗೆ ತಿಳಿಸ್ಕೊಡಿ. ಆಯಿತು. ಮೇಕೆದಾಟು ಅಂದರೆ ಆ ಬಂಡೆ ಇದೆಯಲ್ಲ ಮುಂದೆ ಇಲ್ಲಿ ಸಂಡೆ ಫ್ರಂಟ್ ಹೋಗಿದೆ ನೋಡಿ ನೀರ ಹತ್ರ. ಹಾಂ, ಅಲ್ಲಿಂದ ಆ ಕಡೆ ಇನ್ನೊಂದು ಬಂಡೆ ಇತ್ತು. ಆ ಬಂಡೆ ಕಟ್ಟಾಗೋಗಿ ಕೆಳಗೆ ಬಿದ್ದಿದೆ. ಆಗ ಹತ್ರ ಇತ್ತು ಅದು ಡಿಸ್ಟೆನ್ಸ್. ಆ ಬಂಡೆ ಕಟ್ಟಾದ್ಮೇಲೆ ಈಗ ಅಗಲಾಗೋಗಿದೆ. ಆ ಬಂಡೆ ಮೇಲೆ ಏನೋ ಅಂಬು ಇತ್ತು, ಏನೋ ಕಾಡು ಅಂಬಿದ್ದಾಗ ಇದೇನು ಮಾಡಿದೆ, ಮೇಕೆ ಮೇಯ್ಕೊಂಡು ಆ ಕಡೆ ದಾಟ್ಬಿಟ್ಟಿದೆ. ಅದನ್ನು ಯಾರೋ ನೋಡಿದ್ದಾರೆ ಎಷ್ಟೋ ವರ್ಷಗಳು ಹಿಂದೆ. ಅದು ಚರಿತ್ರೆ ನಾವು ತಿಳ್ಕೊಂಡಿರೋದು ಇಷ್ಟೇ. ಅದು ಯಾರೋ ನೋಡ್ಬಿಟ್ಟು ಅದನ್ನು ಮೇಕೆದಾಟು ಅಂತ ಹೆಸರು ಕಟ್ಟಿದ್ದಾರೆ. ಇಲ್ಲಿದೆಯಲ್ಲ ಇದು ಈ ಗುಹೆ ಥರ ಅಲ್ಲಿ ಒಬ್ಬರು ವಾಸ ಇದ್ರಂತೆ ಆ ಗುಹೆಯಲ್ಲಿ. ಈಗ ಅವರು ಇರೋದು ಅಂದರೆ ಮೋಸ್ಟ್ಲಿ ನಮ್ಮ ಸಚಿವರಲ್ಲಿ ಆಶ್ರಮ ಸ್ವಾಮೀಜಿಯವರು ಇದ್ದಾರಲ್ಲ, ಅವರು ಇಲ್ಲಿದ್ರು ಅನ್ನೋದು ಇದು. ಇದು ಸರ್ ಅದು ಗುಹೆನಾ? ಗುಹೆ ಅಂದರೆ ಅದು ಅಂಡರ್ ಆಫ್ ದ ಕರೆಂಟು ಕೊರದಿ ಬಾವಿ ಥರ ಮಾಡಿಬಿಟ್ಟಿರೋದು ನೀರು. ಅದು ಯಾರೋ ನಾವು ನೆಕ್ಸ್ಟ್ ಟೈಮ್ ಬಿಡ್ತೀವಿ ನೀರು ಖಾಲಿ ಆಗೋಕ್ಕೆ. ನೆಕ್ಸ್ಟ್ ಟೈಮ್ ಕಡಿಮೆ ಬಿಡ್ತೀವಿ ಜನ ನೋಡೋಕ್ಕೆ. ಜನ ನೋಡ್ಬೋದು. ಅವಾಗ ಈ ನೀರು ಕಡಿಮೆ ಆದಾಗ ಅಲ್ಲಿ ಕಾಣಲ್ಲ. ಇಲ್ಲಿಂದ ಕೆಳಗಡೆ ಸ್ಟೆಪ್ ಮಾಡಿ ಅಲ್ಲಿ ಬಿಡ್ತೀವಿ. ಅದು ಆಗ ಅದ್ರೊಳಗಡೆ ಇದ್ರೆ ಫುಲ್ ನೀರು ಯಾವಾಗ ಕಡಿಮೆ ಆಗುತ್ತೆ? ಬೇಸಿಗೆಯಲ್ಲಿ ಕಡಿಮೆ ಆಗುತ್ತೆ. ಕಡಿಮೆ. ರೀಸೆಂಟಾಗಿ ಯಾವಾಗ ತುಂಬಿರೋದು ನೋಡಿದ್ದೀರಾ ನೀವು? ಒಂದು ತಿಂಗಳಿಂದ ಇತ್ತು ಫುಲ್ ವಾಟರ್ ಅಲ್ಲಿವರೆಗೂ. ಅಲ್ಲಿ ಫುಲ್ ಟಾಪಲ್ಲಿರೋದಾ? ಟಾಪಲ್ಲಿ ಇದೆಲ್ಲ ಬಂಡೆ ಎಲ್ಲ ಮುಗಿಕೊಂಡಿತ್ತು. ಈ ಬಂಡೆ ಎಲ್ಲ ಕಂಪ್ಲೀಟಾಗಿ ಮುಚ್ಚೋಗಿತ್ತು ನೀರಲ್ಲಿ. ಎಲ್ಲ ಮುಚ್ಚೋಗಿತ್ತು. ಆಳ ಎಷ್ಟು ಬರ್ಬೋದು ಇಲ್ಲಿ? ಇದಿದೆ ಒಂದು 500ರಿಂದ 1000 ಅಡಿ ಇದೆ. ಇದು ನೀರು ಕೆಳಗಡೆಯಿಂದ? ನೀರು ಕೆಳಗಡೆಯಿಂದಾನೇ ನಾನು ಹೇಳ್ತಾ ಇರೋದು, ಮ್ಯಾಲಿಂದ ಅಲ್ಲ, ನೀರು ಕೆಳಗಡೆಯಿಂದಾನೆ. ಎಷ್ಟು ಅಡಿ? ಒಂದು 500 ಅಡಿಯಿಂದ 1000 ಅಡಿ ಗಂಟ. 1000 ಅಡಿ. ನಾವು ವೈರ್ ಬಿಡ್ತೀವಲ್ವಾ, ಕೆಲವು ಟೈಮ್ ಬಾಡಿ ಎಲ್ಲ ಹುಡುಕ್ತೀವಿ. ಇಲ್ಲಿ ಡೆತ್ ಆಗಿರೋ ಸುಮಾರು ಜನ ಇದ್ದಾರೆ. ಆಗ ನಾವು ಲೈನ್ ಬಿಡ್ತಾ ಇದ್ರೆ ಹೋಗ್ತಾನೆ ಇರುತ್ತೆ. ಅದು ಎಷ್ಟು ಅಡಿ ಹೋಗುತ್ತೆ. ಅದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಬೇರೆ ಬೇರೆ ಥರ ಅದೇ. ಸರ್ ಇಲ್ಲಿ ಡೆತ್ ಎಷ್ಟಾಗಿವೆ?
ನಿಮಗೆ ಸುಮಾರಾಗಿ ನಾನೇ ಒಂದು 100 ಬಾಡಿ ತೆಗೆದಿದ್ದೀನಿ. 100 ಬಾಡಿ ತೆಗೆದಿದ್ದೀರಾ? ಇಲ್ಲಿ ಸಂಗಮ ಎಲ್ಲ ಕಡೆ ಹಾಂ. ಈ ಜಾಗದಲ್ಲಿ ತುಂಬಾ ಈ ಲೊಕೇಶನಲ್ಲಿ ಎಷ್ಟು ಜನ ಸತ್ತಿದ್ದಾರೆ? ರೀಸೆಂಟಾಗಿ ಈಗ ಒಂದು ಲೇಡೀಸು ಡೆತ್ ಆದರು. ಯಾವ ಥರ, ಎಲ್ಲಿಗೆ ಹೋಗಿ? ಆ ಬಂಡೆ ಅಲ್ಲಿ ಇಟ್ಟಿದ್ದು ಹಾಂ ಹಸ್ಬೆಂಡ್ ವೈಫ್ ಬಂದಿದ್ದೇನೋ ಗೊತ್ತಿಲ್ಲ. ಹಾಂ. ಅವಳು ಸಿಕ್ತು ಕೆಳಗೆ. ಹಾಂ. ಅದು ಒಂದು 4-5 ದಿನ ಆದ್ಮೇಲೆ ಸಿಕ್ತು. ಬಾಡಿ ಎಲ್ಲ ತಿನ್ಕೊಬಿಟ್ಟಿದೆ, ಮೊಟ್ಟೆ ತಲೆ ಗಿಲೆ ಎಲ್ಲ. ಇಲ್ಲಿ ಮೊಸಳೆ ಅಂತದ್ದು ಎಲ್ಲ ಈ ಕಡೆ ಇದೆಯಾ? ಇಲ್ಲದ್ರೆ ನೀರು ಸ್ಪೋರ್ಟ್ಸ್ಗೆ ಮುಂದೆ ಎಲ್ಲರೂ ಇಲ್ಲ ಇರುತ್ತೆ? ಇಲ್ಲ, ನೀರು ಅರಿಲಿ ಇರಲಿ, ಮೊಸಳೆ ಅಂತೂ ಇದೆ. ಈ ಪಾಯಿಂಟಲ್ಲೇ ಇರುತ್ತೆ. ಬೇಸಿಗೆಯಲ್ಲಿ ನೀವು ಈ ಪಾಯಿಂಟಲ್ಲೇ ನೋಡ್ಬೋದು. ಹಾಂ, ಮೇಲ್ಮೇಲೆ ಬರುತ್ತೆ. ಇದ್ರಿಂದ ಕೆಳಗಡೆ ಹೋದ್ರೆ ಹಾಂ. ನಿಮ್ಗೆ ಒಂದೊಂದು ಜಾಗದಲ್ಲಿ 5 ಮೊಸಳೆ 4 ಮೊಸಳೆ ಇರ್ತವೆ. ಆ ಥರ ಅದನ್ನೊಂದು ಪಾಯಿಂಟ್ಗಳು. ಹಾಂ. ಪಾಯಿಂಟ್ ಬ್ಯಾಕ್ ವಾಟರ್ ಎಲ್ಲಿರುತ್ತೆ, ಹಾಂ. ಬ್ಯಾಕ್ ವಾಟರ್ ಹತ್ರ ಇರ್ತಾವೆ. ಇಲ್ಲಿ ನೀರು ಕಮ್ಮಿ ಆಗೋದಂತಾನೆ ಇಲ್ಲ ಯಾವಾಗುವೆ? ಈಗ ಕಡಿಮೆ ಆಗುತ್ತೆ. ಬೇಸಿಗೆಯಲ್ಲಿ ಕಮ್ಮಿ ಆಗುತ್ತೆ, ಮಳೆಗಾಲದಲ್ಲಿ ತುಂಬ್ದಂಗೆ ಇರುತ್ತೆ. KRS ಡ್ಯಾಮ್ ಓಪನ್ ಮಾಡ್ತು ಅಂದ್ರೆ ಇಲ್ಲಿ ನೀರು. ಇಲ್ಲಿ ಅರ್ಕಾವತಿ ಡ್ಯಾಮ್ ಇದೆ ನೋಡಿ, ಅರ್ಕಾವತಿ ನೀರು ಮಿಕ್ಸ್ ಆಗಿ ಇಲ್ಲಿಗೆ ಬರೋದು. ತಮಿಳ್ನಾಡು ತಮಿಳ್ನಾಡು ನೀರು ಎಷ್ಟೊತ್ತು ಮೇಲೆ ಬಿಡ್ತಾರೆ ನೀರು ಡ್ಯಾಮಿಂದ? ನೀರು ಅನೌನ್ಸ್ಮೆಂಟ್ ಅದು ಯಾವಾಗೋ ಒಂದ್ಸರಿ ಅದು ಫುಲ್ ಆದ್ರೆ ಮಾತ್ರ ಬರೋದು. ಫುಲ್ ಆದರೆ ಮಾತ್ರ ಬಿಡೋದಿಲ್ಲ, ಡೈಲಿ ಬಿಡಲ್ಲ. ಡೈಲಿ ಮಾಮೂಲಿ 4 ಸ್ಟೇಷನ್ ವಾಟರ್ಗಳು ನೀರು ಬರ್ತಾರೆ. ಹಾಂ. 4 ಸ್ಟೇಷನ್ ಹಾಂ, ಅಷ್ಟು ಬಿಡ್ತಾರೆ. ರಿಲೀಸ್ ಮಾಡ್ತಾರಲ್ಲ, ಮತ್ತೆ ವಾಟರ್ಗೆ ಅವರು ರಿಲೀಸ್ ಮಾಡಿ ಬೇರೆ ವಾಟರ್ ಹಾಕ್ಬೋದು. ಹಾಂ, ಸರಿ ಸರ್, ಥ್ಯಾಂಕ್ ಯು. ಆಯ್ತು. ಇಲ್ಲಿ ಇವಾಗ ಮೇಕೆದಾಟಿಗೆ ಬಂದರೆ ನಮಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಇವರು. ನಿಮ್ಮ ಹೆಸರು? ನಮ್ಮ ಹೆಸರು ರಾಮ ಅಂತ. ರಾಮ. ಇಲ್ಲಿ ಇದೇ ಊರವರು, ಇಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತಾರೆ. ನಿಮ್ಗೆ ಏನು ಬೇಕಾದ್ರೂ ಮಾಹಿತಿ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬರ್ತೀವಿ. ಆಯ್ತು. ಬ್ರೋ, ನೀವು ಕಾಣಿಸ್ತೀರಿ ಇವಾಗ, ನೀವು ಬರ್ತೀರಿ. ಹೋಗಿ ನೋಡಿ ಬ್ಲಾಗ್, ನಾವು ನೀವು ಬರ್ತೀರಿ. ಅಪ್ಪು ಟ್ರಾವೆಲರ್ ಅದು, ಕನಕಪುರ. ನೋಡಿ, ಮೇಕೆದಾಟಿಂದ ವಾಪಸ್ಸು ನಾವು ಸಂಗಮಕ್ಕೆ ಬಸ್ಸಲ್ಲಿ ಬಂದು ಇಲ್ಲಿ ಬಂದು ಬಸ್ ಇಳಿದು ಹೋಗ್ತಾ ಇದ್ದೀವಿ. ಮೇಕೆದಾಟಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮಿಂದ ಅವರು ಒಂದು ನೋಡ್ತಾರೆ ವಿಡಿಯೋನ. ಈ ಮೇಕೆದಾಟಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇದೇ ಥರ ಸಪೋರ್ಟ್ ಮಾಡಿ. ಉಗೆ ಮಾದಪ್ಪ.